ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾವಿವತ್ತು ಒಂದು ಕರಾಳ ದಂಧೆಯ ಕೊಳಕು ಮುಖವನ್ನು ಬಯಲುಪಡಿಸ್ತೀನಿ. ಈ ದಂಧೆ ಎಲ್ಲ ಕಡೆ ಎಗ್ಗಿಲ್ಲದೆ ಅವ್ಯಾಹತವಾಗಿ ನಡೀತಾ ಇದೆ. ಅಧಿಕಾರಿಗಳ ಕಣ್ಣ ಮುಂದೆ, ಪೊಲೀಸರ ಕಣ್ಣ ಮುಂದೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಬೆಂಬಲದಿಂದಲೇ ಈ ಒಂದು ದಂಧೆ ನಡೀತಿದೆ. ಆದರೆ ಇದನ್ನು ತಡೆಗಟ್ಟುವಂಥ ಯಾವ ತಾಕತ್ತು, ಯಾವ ದಂಬು ಕೂಡ ಶಾಸಕರಿಗಾಗಲಿ, ಸಂಸದರಿಗಾಗಲಿ ಅಥವಾ ಪಂಚಾಯಿತಿ ಸದಸ್ಯರಿಗೆ ಯಾರಿಗೂ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ಈ ಅಕ್ರಮದಲ್ಲಿ ಭಾಗಿಗಳು, ಎಲ್ಲರೂ ಕೂಡ ಲಂಚ ತಿನ್ನುವವರೇ. ಹಾಗಾಗಿ ನಮ್ಮ ನಾಡಿನ ಸಂಪತ್ತು ಯಾವ ರೀತಿ ಲೂಟಿಕೋರರು ಕೊಳ್ಳೆ ಹೊಡಿತಿದ್ದಾರೆ, ಅಕ್ರಮ ಮರಳುಗಾರಿಕೆ ಮೂಲಕ ಇಡೀ ನಾಡನ್ನು ಬರಡು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದರ ವಿಚಿತ್ರವಾದ ಕಥೆಯನ್ನು ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಶಿಬರೂರು ವಿಜಯಲಕ್ಷ್ಮಿ ಬರ್ಪಿನ ಪ್ಲಾನ್ ಉಂಟು. ಇಲ್ಲಿದ್ದಾರೆ ಕಂಬ ಗುರುಪುರ ಕೈ ಕಂಬದಲ್ಲಿದ್ದಾರೆ ವಿಜಯಲಕ್ಷ್ಮಿ ಶಿಬರೂರು. ಇತ್ತೆ ಪೋಪನಾಕ ತೂಲೆ ಗಾಡಿ ಪೂರ ಸೈಡ್ ಮಾಡ್ಲೆ. ಮಾಫಿಯಾ ಎಷ್ಟೊಂದು ಭಯಾನಕವಾಗಿದೆ ಅಂದರೆ, ನಾವೀಗ ರಾತ್ರಿ 2 ಗಂಟೆಗೆ ಅಲ್ಲಿ ಮರಳುಗಾರಿಕೆ ನಡೀತಾ ಇದೆ. ಅದನ್ನು ವರದಿಗಾರಿಕೆ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಹಿಂದೆ ಎಷ್ಟು ಗಾಡಿಗಳು ಫಾಲೋ ಮಾಡ್ತಿದೆ ನೋಡಿ. ಇಷ್ಟೊಂದು ರಾಜಾರೋಷವಾಗಿ 30-40 ಬೋಟ್ ಹಿಡ್ಕೊಂಡು ಇವರು ಅಕ್ರಮ ಮರಳುಗಾರಿಕೆ ಮಾಡ್ತಿದ್ರೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಪೊಲೀಸರು ಏನ್ ಮಾಡ್ತಿದ್ದಾರೆ, ಜಿಲ್ಲಾಧಿಕಾರಿ ಏನ್ ಮಾಡ್ತಿದ್ದಾರೆ? ಜಿಲ್ಲಾಧಿಕಾರಿಗಳೇ, ವಿಜಯ್ ಟೈಮ್ಸ್ ನಿಮ್ಗೆ ಸವಾಲೊಡ್ಡುತ್ತಿದೆ. ನಾವು ರಾತ್ರಿ ಕಾರ್ಯಾಚರಣೆ ಮಾಡಿದ್ವಿ, ನಿಮ್ಗೆ ಮಾಡೋ ತಾಕತ್ತಿದೆಯಾ? ಫುಲ್ ರೌಂಡ್ ಅಪ್ ಹಾಕೊಂಡು ಗಾಡಿ ನೋಡಿ, ಲಾರಿಗಳು ಇನ್ಫಾರ್ಮೇಶನ್ ಪಾಸ್ ಆಯ್ತು, ನಾವಲ್ಲಿ ಬಂದಾಗ ಒಳ್ಳೆ ವಾಕಿ ಟಾಕಿಯಲ್ಲಿ ಇದು ಮಾಡ್ದಂಗೆ ಮಾಡ್ತಾರೆ ನೋಡಿ. ನಾವು ಬಂದ್ವಿ ಅಂತ ಇನ್ಫಾರ್ಮೇಶನ್ ಗೊತ್ತಾದ ತಕ್ಷಣ ಲೋಡ್ ಮಾಡೋದೆಲ್ಲ ಓಡ್ತಾ ಇದ್ದಾರೆ ನೋಡಿ, ಎಲ್ಲ ಓಡ್ತಾ ಇದ್ದಾರೆ. ಎಲ್ಲರೂ ಓಡ್ಕೊಂಡು ಹೋದ್ರು ನೋಡಿ. ಇವರೆಲ್ಲ ಅರ್ಧಕ್ಕರ್ಧ ಬಿಟ್ಟು ಇದರಲ್ಲಿ ಅದೇ ರೀತಿ ಈ ದೋಣಿಯಲ್ಲೆಲ್ಲ ಮರಳು ಹಂಗೆ ಇದೆ. ಎಸ್, ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ಭಾರೀ ಸಾಹಸಕ್ಕೆ ಇಳಿದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಟ್ಟಹಾಸ ಮೆರೆಯುತ್ತಿರುವ ಮರಳು ಮಾಫಿಯಾದ ಕರಾಳ ಮುಖವನ್ನು ರಾಜ್ಯದ ಜನತೆಗೆ ತೋರಿಸಲು ಪಣ ತೊಟ್ಟಿದೆ. ಪ್ರಾಣಕ್ಕೆ ಅಪಾಯ ಇದೆ ಅನ್ನೋದು ಗೊತ್ತಿದ್ರೂ ನಮ್ಮ ನೆಲ, ಜಲ, ಪರಿಸರ ಉಳಿಸುವ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರಾಣದ ಹಂಗು ತೊರೆದು ಪ್ರಾರಂಭಿಸಿದೆವು ರಾತ್ರಿ ಕಾರ್ಯಾಚರಣೆ. ಈ ಮಾಫಿಯಾದಲ್ಲಿ ರಾಜಕಾರಣಿಗಳಿದ್ದಾರೆ, ಪೊಲೀಸರಿದ್ದಾರೆ, ಗಣಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಈ ಸತ್ಯ ಗೊತ್ತಿದ್ದೇ ನಾವು ಈ ಭಯಾನಕ ಅಪಾಯ ಎದುರಿಸಲು ಮುಂದಾಗಿದ್ದು. ನಾವು ಫೀಲ್ಡ್ಗೆ ಇಳಿಯುತ್ತಿದ್ದಂತೆ ನಮ್ಮನ್ನು ಫಾಲೋ ಮಾಡಲು ಶುರು ಮಾಡಿದ್ರು ನೋಡಿ. ಶಿಬರೂರು ವಿಜಯಲಕ್ಷ್ಮಿ ಬರ್ಪಿನ ಪ್ಲಾನ್ ಉಂಟು. ಇಲ್ಲಿದ್ದಾರೆ ಕಂಬ ಗುರುಪುರ ಕೈ ಕಂಬದಲ್ಲಿದ್ದಾರೆ ವಿಜಯಲಕ್ಷ್ಮಿ ಶಿಬರೂರು. ಇತ್ತೆ ಪೋಪನಾಕ ತೂಲೆ ಗಾಡಿ ಪೂರ ಸೈಡ್ ಮಾಡ್ಲೆ. ಮರಳು ಮಾಫಿಯಾ ಎಷ್ಟೊಂದು ಭಯಾನಕವಾಗಿದೆ ಅಂದರೆ, ನಾವೀಗ ರಾತ್ರಿ 2 ಗಂಟೆಗೆ ಅಲ್ಲಿ ಮರಳುಗಾರಿಕೆ ನಡೀತಾ ಇದೆ. ಅದನ್ನು ವರದಿಗಾರಿಕೆ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಹಿಂದೆ ಎಷ್ಟು ಗಾಡಿಗಳು ಫಾಲೋ ಮಾಡ್ತಿದೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಪೊಳಲಿ ಪಕ್ಕದಲ್ಲಿರುವಂಥ ಅಡ್ಡೂರು ಬ್ರಿಡ್ಜ್ ಇದೆ ನೋಡಿ. ಇದು ಬ್ರಿಡ್ಜ್. ಈಗ ನಾನು 2.5 ಗಂಟೆ ಆಗಿದೆ. ಈಗ ಈ ಬ್ರಿಡ್ಜಲ್ಲಿ ಫುಲ್ ಬೋಟ್, ಒಂದು 20-30 ಬೋಟ್ ಹಾಕೊಂಡು ನೋಡಿ, ಇಲ್ಲೆಲ್ಲ ಇದ್ದಾರೆ ನೋಡಿ. ಈ ಬೋಟ್ ಹಾಕೊಂಡು ಇಲ್ಲಿ ಮರಳುಗಾರಿಕೆ ಮಾಡ್ತಿರ್ತಾರೆ. ಈ ಬ್ರಿಡ್ಜ್ ಪಕ್ಕದಲ್ಲೇ ನೋಡಿ, ಈ ಏರಿಯಾದಲ್ಲಿ ಪೂರ್ತಿ ಇಲ್ಲಿ ಹಾಕೊಂಡು ಇವರು ಮರಳುಗಾರಿಕೆ ಮಾಡ್ತಾರೆ ಪ್ರತಿದಿನ. ನಮ್ಮ ಕಣ್ಣಿಂದೇ ಲಾರಿಗಳು, ಇವರು ಸಂಜೆ ರಾತ್ರಿ ಶುರು ಆಗ್ತಿದ್ದಂಗೆ ಇವರು ಮರಳುಗಾರಿಕೆ ಪ್ರಾರಂಭ ಆಗುತ್ತೆ, ಬೆಳಿಗ್ಗೆ ಆಗ್ತಿದ್ದಂಗೆ ಮರಳುಗಾರಿಕೆ ನಿಲ್ಲುತ್ತೆ. ಇಲ್ಲಿ ನನ್ನ ಪ್ರಶ್ನೆ, ಇಷ್ಟು ದೊಡ್ಡ ನದಿಯಲ್ಲಿ ಇಷ್ಟೊಂದು ರಾಜಾರೋಷವಾಗಿ 30-40 ಬೋಟ್ ಹಿಡ್ಕೊಂಡು ಇವರು ಅಕ್ರಮ ಮರಳುಗಾರಿಕೆ ಮಾಡ್ತಿದ್ರೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಪೊಲೀಸರು ಏನ್ ಮಾಡ್ತಿದ್ದಾರೆ, ಜಿಲ್ಲಾಧಿಕಾರಿ ಏನ್ ಮಾಡ್ತಿದ್ದಾರೆ? ಇದೇನು ಕದ್ದು ಮುಚ್ಚಿ ಚಿಕ್ಕದಾಗಿ ಮಾಡ್ತಿರುವಂತ ವ್ಯವಹಾರ ಅಲ್ಲ.
ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾತ್ರೋರಾತ್ರಿ ಈ ರೀತಿ ಮರಳುಗಾರಿಕೆ ಮಾಡ್ತಿದ್ದಾರೆ ಅಂತಂದ್ರೆ ಇವರಿಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಯಾರಾದ್ರೂ ನಂಬಕ್ ಸಾಧ್ಯನಾ? ಪ್ರತಿ ಬೋಟಿಗೆ 70,000 ತಿಂಗಳಲ್ಲಿ ಕೊಡ್ತಾ ಇದ್ದಾರೆ. ಯಾಕೆ ಈ ರೀತಿ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ? ಜಿಲ್ಲಾಧಿಕಾರಿಗಳಿಗೆ ಸಾರ್ವಜನಿಕರು ದೂರು ಕೊಟ್ಟಿಲ್ಲ ಅಂತಲ್ಲ, ಪದೇ ಪದೇ ದೂರು ಕೊಟ್ಟರು ಕೂಡ ಜಿಲ್ಲಾಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ? ಹಾಗಾದ್ರೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಪಾಲು ಹೋಗುತ್ತಾ ಅನ್ನೋ ಪ್ರಶ್ನೆ ನೀವು ಕೇಳಬೇಕಾಗತ್ತೆ. ನಾವು ರಾತ್ರಿ ಇಡೀ ಅಡ್ಡೂರು ಬ್ರಿಡ್ಜ್, ಸಾದೂರು, ಗುರುಪುರ ಬ್ರಿಡ್ಜ್, ಅಡ್ಯಾರು, ಮರವೂರು ರೈಲ್ವೆ ಬ್ರಿಡ್ಜ್ ಹೀಗೆ ನಾನಾ ಕಡೆ ಅಕ್ರಮ ಗಣಿಗಾರಿಕೆಯ ಅಬ್ಬರವನ್ನ ಚೆಕ್ ಮಾಡ್ತಾ ಹೋದೆವು. ಕೊನೆಗೆ